SIRನ ಹೆಸರಿನಲ್ಲಿ ಪ್ರಜಾತಂತ್ರವನ್ನು ಕೊಲೆ ಮಾಡೋದಕ್ಕೆ, ಪ್ರಜಾತಂತ್ರವನ್ನು ಕಗ್ಗೊಲೆ ಮಾಡೋದಕ್ಕೆ ಈ ಕೇಂದ್ರದ BJP ಫ್ಯಾಸಿಸ್ಟ್ ಸರ್ಕಾರ ಹೊರಟಿದೆ. ಇದರ ಕನಸನ್ನು ಕರ್ನಾಟಕದಲ್ಲಿ ನುಚ್ಚು ನೂರು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ತೊಡುವಂಥ ಕಾಲ ಇವತ್ತು ಬಂದಿದೆ. ಆ ಸಂಕಲ್ಪವನ್ನು ನಾವು ನಿನ್ನೆಯಿಂದ ಈ ಜಾಥಾದ ಉದ್ದೇಶದಲ್ಲಿ ನಾವು ಹೇಳ್ತಾ ಬರ್ತಿದ್ದೀವಿ. ಅದನ್ನು ಜನ ತೀರ್ಮಾನ ಮಾಡಬೇಕಾಗಿದೆ. ಜನರಿಗೆ SIR ಅಂದರೆ ಏನು ಅನ್ನೋದನ್ನು ನಾವು ಎಲ್ರಿಗೂ ಮನದಟ್ಟು ಮಾಡಬೇಕಾಗಿದೆ. ಭಾಳಷ್ಟು ಜನ ಅಂತ ಹೇಳಿದ್ರೆ 80% ಜನಕ್ಕೆ SIR ಅಂದರೆ ಏನಂತಲೇ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಲೋಕಸಭೆಯಲ್ಲಿ ಚರ್ಚೆನೂ ಕೂಡ ಮಾಡದೆ ಈ SIRನ ತರಾತುರಿಯಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇವು ಯಾವ ಮಟ್ಟದಲ್ಲಿ ಸರ್ವಾಧಿಕಾರನ ಚಲಾವಣೆ ಮಾಡ್ತಿದ್ದಾರೆ. ಒಂದು ವೇಳೆ ನೀವು ಈ SIRನ ರದ್ದು ಮಾಡದೇ ಇದ್ದರೆ ಇದೇ ರೀತಿ ಏನು NRC CA ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದು, ಇದೇ ನಿಟ್ಟಿನಲ್ಲಿ ನಾವು ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ಮುಂದೆ ಇದು ಪಶ್ಚಿಮ ಬಂಗಾಳ ಆಯಿತು, ಕೇರಳ ಆಯಿತು, ತಮಿಳುನಾಡು ಆಯಿತು, ಬಿಹಾರ ಆಯಿತು, ಇಲ್ಲೆಲ್ಲೂ ಲಕ್ಷಾಂತರ ಓಟುಗಳನ್ನು ಕದ್ದಾಗಿದೆ. ಇಲ್ಲಿ ಇವರು ಉದ್ದೇಶ ಏನಂತಂದರೆ ಒಂದೇ ಸತಿ ದೇಶದಲ್ಲಿ SIRನ್ನು ತಂದರೆ ನಾವು ಇವ್ರಿಗೆ ತಡೆಯೋಕ್ಕಾಗಲ್ಲ, ಇಲ್ಲಿ ವ್ಯವಸ್ಥೆಯನ್ನು ಹಾಳು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಒಂದೊಂದು ವಿಂಗಡಣೆ ಮಾಡಿಕೊಂಡು ಒಂದೊಂದು ರಾಜ್ಯದಲ್ಲಿ ಈ ರೀತಿ ಹೊನ್ನಾರನ್ನು ಮಾಡಿಕೊಂಡು ಇವ್ರನ್ನ ಓಟ್ನ ಕದಿಬೋ ಅಂತೇಳಿ ಕದೀತಾ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ದೇಶದಲ್ಲಿ ಹೋರಾಟಗಾರರು, ದಲಿತರು, ಅಲ್ಪಸಂಖ್ಯಾತರು ಇರುವವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಹೊನ್ನಾರವನ್ನು ನಾವು ಕಲಿಸೋದಿಲ್ಲ. ಈ ಫ್ಯಾಸಿಸ್ಟ್ ಶಕ್ತಿಯನ್ನು ನಾವು ಎದುರಿಸ್ತೀವಿ. ಈ SIRನ ವಿರೋಧ ಮಾಡಲಿಕ್ಕೆ ಏನೇನು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ನಮ್ಮ ಜೀವವನ್ನು ಪಣವಾಗಿಟ್ಟು ಕೂಡ ಇಲ್ಲಿ ಯಾವುದೇ ವ್ಯಕ್ತಿಯ ಒಂದು ಓಟನ್ನು ಕದಿಯಕ್ಕೆ ಬಿಡೋದಿಲ್ಲ. ಈ ಏನು ಹೋರಾಟ ಬಂದಿದೆ, ಇದು 20ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಹೋರಾಟ ನಡೀಲಿಕ್ಕಿದೆ. ತಾವೆಲ್ಲರೂ ಈ ಹೋರಾಟಕ್ಕೆ ಬಂದು ತಾವೆಲ್ಲರೂ ಸಾಥ್ ಕೊಡಬೇಕು. ಈ ಫ್ಯಾಸಿಸ್ಟ್ ವಿರೋಧಿ ಶಕ್ತಿಗಳನ್ನು ಸೋಲಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಇಲ್ಲಿ ನುಸುಳುಕೋರರು ಅಂತ ಮಾತಾಡ್ತಾರಲ್ಲ, ಇವರು ನಿಜವಾದ ನುಸುಳುಕೋರರು ಯಾರು ಅಂತ ಹೇಳಿದ್ರೆ ಅಸಂವಿಧಾನಿಕವಾಗಿ, ಅನೈತಿಕವಾಗಿ ವೋಟ್ ಚೋರಿ ಮಾಡಿ ಅಧಿಕಾರದಲ್ಲಿರುವಂಥವ್ರು ಇವರು ನಿಜವಾದ ನುಸುಳುಕೋರರು. ಇವರನ್ನು ಅಧಿಕಾರದಿಂದ ಕೆಳಗಿಳಿಸಿದವರೆಗೂ ಕೂಡ ಈ SIR, ಈ ಪುಲ್ವಾಮಾ ದಾಳಿ, ಪೆಹಲ್ಗಾಮ್ ದಾಳಿ ಮಾಡೋದ್ರ ಮೂಲಕ ಏನು ಅನೈತಿಕವಾಗಿ ಇವರು ಅಧಿಕಾರನ ಹಿಡಿತಿದ್ದಾರೋ ಅದನ್ನು ನಾವು ತಪ್ಪಿಸ್ಬೇಕಾಗಿದೆ. ಅದನ್ನು ತಪ್ಪಿಸಿದ್ರೆ ಮಾತ್ರ ಈ ಥರದ ಜನರ ಮೇಲೆ ದಾಳಿಗಳು, ಜನರನ್ನು ಮತದಾನದ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡುವಂಥದ್ದು, ಈ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳುವಂಥದ್ದು ಇದು ನಡೀತಾನೆ ಇರುತ್ತೆ. ನಾವು ಜಾಗೃತರಾಗಬೇಕು. BJP ಹೇಳ್ದಂಗೆ ಕೇಳ್ತಾ BJPಯವರಿಗೆ ಯಾರು ವೋಟ್ ಹಾಕ್ತಾರೆ ಅವ್ರದ್ದು ಮಾತ್ರ ಮತದಾನವನ್ನು ಮಾಡ್ತಾ, ಮತದಾನದ ಹಕ್ಕನ್ನು ಕೊಡ್ತಾ, ಯಾರು BJP ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಯಾರು BJP ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರ ಮತವನ್ನು ಕದಿಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಉದಾಹರಣೆಗೆ ನಮ್ಮ ಹತ್ರ ಎಲ್ಲ ಇದೆ, ID ಕಾರ್ಡ್ ಇದೆ, ವೋಟರ್ ಲಿಸ್ಟ್ ಇದೆ ಮತ್ತು ರೇಷನ್ ಕಾರ್ಡ್ ಇದೆ. ಆದರೂ ಕೂಡ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂತಂದರೆ, ನೀವು ಓಟೋದಿಗೆ ನಿಮ್ಮ ಹೆಂಡತಿಗೂ ನಿಮಗೂ ಇದು ವ್ಯತ್ಯಾಸ ಇದೆ, ಈ ಓಟನ್ನು ತಗೊಳಕ್ಕಾಗಲ್ಲ ಅಂತ. ಆದರೆ ಪುರೋಹಿತ ಶಾಹಿಗಳ, ಕೋಮುವಾದಿಗಳ ಅವ್ರು ಯಾರನ್ನೂ ಕೇಳಲ್ಲ, ಅವ್ರು ಎಲ್ಲಿಗೂ ಕೇಳಲ್ಲ. ಎಲ್ಲರೂ ಕೂಡ ಓಟನ್ನು ಅವ್ರನ್ನ ಸೇರಿಸ್ಕೊಳ್ತಾರೆ. ಅಲ್ಲಿ ಆದಿವಾಸಿಗಳನ್ನು, ದಲಿತರನ್ನ, ಹಿಂದುಳಿದ ವರ್ಗದನ್ನ, ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ SIR ಅನ್ನೋದು ಇಡೀ ದೇಶದಲ್ಲಿ ನಡೀತಾ ಇದೆ. ಮತದಾನದ ಕಳ್ತನ. ಈ BJPಯವರು ನೇರವಾಗಿ ಗೆಲ್ಲಕ್ಕೆ ಆಗದಿದ್ದರಿಂದ ಮತದಾನವನ್ನು ಯಾರು BJP ವಿರುದ್ಧ ಮತ ಹಾಕ್ತಾರೆ ಅವ್ರನ್ನ ಮತವನ್ನು ರದ್ದು ಮಾಡಿ ಅವರಿಗೆ ಯಾರು ವೋಟ್ ಹಾಕ್ತಾರೆ ಆ ಮತದಾನವನ್ನು ತಗೊಳ್ಳೋದು ಮುಖಾಂತರ SIR ಅಂತಲ್ಲ ಇದು ಜಾರಿ ಮಾಡಿಕೊಂಡಿದ್ದಾರೆ. ಈ SIR ಜಾರಿ ಮಾಡಿದಾಗ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಈ SIRಲಿ ಯಾರದೇ ಒಂದೇ ಒಂದು ಓಟನ್ನು ಮಿಸ್ ಆಗದಂಗೆ ನಾವು ನೋಡ್ಕೋಬೇಕು. ಒಂದು ವೇಳೆ ನಮ್ಮ ಓಟನ್ನು ಕಡೆಗಣಿಸಿದ್ದೇವೆ ನಾವೆಲ್ಲರೂ ಕೂಡ ಜಾಗೃತರಾಗಿ ಮತದಾನದ ವಿರುದ್ಧವಾಗಿ ಏನು SIR ಬರ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧವಾಗಿ, ಈ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು.